ಇವತ್ತು ನಿಮಗೆಲ್ಲ ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ನಿಮ್ಮನ್ನು ನೀವು ಹೋಗಿ ಮಿರರ್ ಮುಂದೆ ಹೋಗಿ ನಿಂತ್ಕೊಂಡು ಕೇಳೋಗಿ, ನೀವು ಜೀವನದಲ್ಲಿ ಎಷ್ಟು ಸಕ್ಸಸ್ ಆಗಿದ್ದೀರಾ, ನೀವು ಎಷ್ಟು ಡಿಸಿಪ್ಲಿನ್ ಆಗಿದ್ದೀರಾ, ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗಿಲ್ಲದಿರೋದಕ್ಕೆ ಮೇಯ್ನ್ ಕಾರಣ ಏನು ಅಂತ. ಮೇಯ್ನ್ ಕಾರಣ ಏನು ಅಂತ ಕಂಪ್ಲೀಟಾಗಿ ವಿಡಿಯೋ ಪೂರ್ತಿ ತಿಳಿಸ್ಕೊಡ್ತೀನಿ ನಿಮಗೆ. ಎಲ್ಲೂ 1% ಸ್ಕಿಪ್ ಮಾಡಬೇಡಿ. ನಾನು ಆಗಲೇ ಹೇಳ್ದಂಗೆ ನನ್ನ ಕಮ್ಯುನಿಟಿಯವರು ಕಂಪ್ಲೀಟಾಗಿ ವಿಡಿಯೋ ನೋಡಬೇಕು. ವಿಡಿಯೋ ನೋಡಿ ಏನಂತ ಕಮೆಂಟ್ ಮಾಡ್ಬೇಕು ಹೇಳಿ, ನೆವರ್ ಗಿವ್ ಅಪ್. ಇವತ್ತೇನು ಹಾಕ್ಬೇಕು ಹೇಳಿ, ನೆವರ್ ಗಿವ್ ಅಪ್ ಅಂತ ಕಮೆಂಟ್ ಹಾಕಬೇಕು ಕಂಪ್ಲೀಟ್ ವಿಡಿಯೋ ನೋಡಾದ್ಮೇಲೆ. ಏನಂತ ಹೇಳಿದ್ರೆ ಈ ವಿಡಿಯೋ ಕಂಪ್ಲೀಟಾಗಿ ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಯಾರ್ಯಾರು ಡಿಸಿಪ್ಲೈನ್ಡ್ ಆಗಿಲ್ವೋ, ಇವತ್ತು ನೀವು ಯಾವುದೇ ಪರಿಸ್ಥಿತಿಲಿರಿ, ನೀವು ಜ್ವರದಲ್ಲಿ ಮಲಗಿರಿ, ಇಲ್ಲಾಂತ ಮಲ್ಕೊಂಡು ಒದ್ದಾಡ್ತಾ ಇರಿ, ಸೋಮಾರಿತನದಿಂದ ಬಿತ್ಕೊಂಡಿರಿ, ಇಲ್ಲ ನನಗಾಗಲ್ಲ, ಇದು ಮಾಡೋಕ್ಕಾಗಲ್ಲ, ಅದು ಮಾಡೋಕ್ಕಾಗಲ್ಲ, ಅಲ್ಲಿಗೆ ಹೋಗೋಕ್ಕಾಗಲ್ಲ, ಇಲ್ಲಿಗೆ ಹೋಗೋಕ್ಕಾಗಲ್ಲ, ಹೆಂಗೆ ಇರಿ ನೀವು ಇವತ್ತು ಎದ್ಬಿಟ್ಟು ಹೋಗಿ ನೀವು ಮಿರರ್ ಮುಂದೆ ಹೋಗಿ ನಿಂತ್ಕೊಂಡು ಕೇಳಬೇಕು ನೀವು, ನಾನು ಯಾಕೆ ಹಿಂಗಾಗಿದ್ದೀನಿ, ನಾನು ಯಾಕೆ ಡಿಸಿಪ್ಲೈನ್ಡ್ ಆಗಿಲ್ಲ ಲೈಫಲ್ಲಿ, ಶಿಸ್ತು ಎಲ್ಲಿಂದ ಮಿಸ್ ಆಗ್ತಿದೆ ನನ್ನ ಲೈಫಲ್ಲಿ ಅನ್ನೋದನ್ನು ನೀವು 100% ಹೋಗಿ ಕೇಳಬೇಕಲ್ಲಿ. ಕೇಳಿಕೊಂಡು ನಿಮಗೆ ನೀವು ಕ್ವಶನ್ ಹಾಕ್ಕೊಂಡಾಗ ನಿಮಗೆ ಗೊತ್ತಾಗುತ್ತೆ ನೀವು ಲೈಫಲ್ಲಿ ಎಷ್ಟು ಡಿಸಿಪ್ಲೈನ್ಡ್ ಆಗಿದ್ದೀರಾ ಅಂತ. ನೀವು ಇಷ್ಟು ದಪ್ಪ ಇರೋದಕ್ಕೆ, ಇಷ್ಟು ಸಣ್ಣ ಇರೋದಕ್ಕೆ ನೀವು ಏನೇ ಮಾಡಿದ್ರೂ, ಎಷ್ಟೇ ಇದು ಮಾಡಿದ್ರೂ ನಿಮ್ಮ ಬಾಡಿನೇ ಟ್ರಾನ್ಸ್ಫಾರ್ಮ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಡಿಸಿಪ್ಲೈನೇ ಮೇಯ್ನ್ ಕಾರಣ. ಆಯಿತಾ? ಡಿಸಿಪ್ಲೈನ್ ಇಲ್ದಿರೋದೇ ಕಾರಣ ಅಲ್ಲಿ. ಏನಂತಕ್ಕೆ ಡಿಸಿಪ್ಲೈನ್ ಮಿಸ್ ಆಗ್ತಿದೆ ನಿಮ್ಮ ಲೈಫಲ್ಲಿ? ಬರೀ ದೇಹನೇ ಅಂತಲ್ಲ, ಮೆಂಟಲಿನೂ ಅಷ್ಟೇ. ಬರೀ ಡಿಸ್ಟ್ರಾಕ್ಟ್ ಆಗಿ ಮೊಬೈಲ್ ನೋಡ್ಕೊಂಡು ಕಂಪ್ಲೀಟಾಗಿ ನಿಮ್ಮ ಲೈಫ್ನೇ ಹಾಳು ಮಾಡ್ಕೊತಾ ಇದ್ದೀರಾ. ಮೆಂಟಲಿ ಮೊಬೈಲಿಂದ ಹಾಳಾಗ್ತಿದೆ, ಫಿಸಿಕಲಿ ಜಂಕ್ ಫುಡ್ಗಳಿಂದ ಹಾಳಾಗ್ತಿದೆ, ಇನ್ನು ಕಂಪ್ಲೀಟ್ ಲೈಫು ಸೋಮಾರಿತನದಿಂದ ಹಾಳಾಗ್ತಿದೆ. ಪ್ರತಿಯೊಂದು ವೀಡಿಯೋನು ನಿಮಗೆ ಏನಂದರೆ ಹಂತವಾಗಿ ನನ್ನ ಚಾನಲಲ್ಲಿ ಬರ್ತಾನೆ ಇದೆ. ಯಾರು ನನ್ನ ಚಾನಲ್ಲು ಹೊಸದಾಗಿ ಫಾಲೋ ಮಾಡ್ತಿದ್ರು ಪ್ರತಿಯೊಂದು ವೀಡಿಯೋನು ನೋಡ್ಕೊಂಡು ಬನ್ನಿ. ಹಿಂದೆ ಇವಾಗ ಹಾಕಿರೋ ವೀಡಿಯೋಗಳೆಲ್ಲ ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಏನಂತ ಹೇಳಿದ್ರೆ ಡಿಸಿಪ್ಲೈನ್ ಇರೋನು ಮಾತ್ರ ಈ ವಿಡಿಯೋ ನೋಡೋದಕ್ಕಾಗೋದು. ಯಾರ್ಯಾರಿಗೆ ಲೈಫಲ್ಲಿ ಡಿಸಿಪ್ಲೈನ್ ಇಲ್ವೋ, ಯಾರ್ಯಾರಿಗೆ ತನ್ನ ಲೈಫಲ್ಲಿ ಗೋಲ್ ಇಲ್ವೋ, ಅವನು ಈ ವಿಡಿಯೋನ ಕಂಪ್ಲೀಟಾಗಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಅವ್ನಿಗೆ ಏನಂತ ಹೇಳಿದ್ರೆ ಅವ್ನಿಗೆ ಎಂಟರ್ಟೈನ್ಮೆಂಟ್ ಬೇಕು, ಅವನಿಗೆ ನಗು ಬೇಕು. ಕೂತಿದ್ದ ಜಾಗದಲ್ಲಿ ಅಹ ಅಂತ ಯಾವುದೋ ಒಂದು ಕಾಮಿಡಿ ವೀಡಿಯೋಗಳ್ನ ನೋಡಿಕೊಂಡು, ಶಾರ್ಟ್ಸ್ಗಳನ್ನ ನೋಡಿಕೊಂಡು ಅವ್ನು ನಗಬೇಕು. ಅವನ ಜೀವನದಲ್ಲಿ ಅವನಿಗೆ ಏನಂತಾರೆ ಸಕ್ಸಸ್ ಬೇಡ, ನಗು ಬೇಕು. ಎಷ್ಟು ನಗ್ತೀರಾ? ಕೂತ್ಕೊಂಡು ಇನ್ನೂ ಎಷ್ಟು ನಗಬೇಕು ಅಂದ್ಕೊಂಡಿದ್ದೀರಾ? ಕೂತ್ಕೊಂಡು ಕಂಡೋರ್ ವೀಡಿಯೋಗಳು ನೀನು ಎಷ್ಟೊತ್ತು ಅಂತ ನೀವು ಇನ್ನೂ ರೀಲ್ಸ್ಕೊಂಡು ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಯಾವಾಗ ಹೇಳೋದು ಲೈಫಲ್ಲಿ? ಡಿಸಿಪ್ಲಿನ್ ಬರೋದು ಯಾವಾಗ ಲೈಫಲ್ಲಿ? ಯಾರು ಬಂದು ನಿಮಗೆ ಹೇಳ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ದೀರಾ? ನಿಮ್ಮ ವಯಸ್ಸು ಎಷ್ಟು ಅಂದ್ಕೊಂಡಿದ್ದೀರಾ? 25, 28, 30, 35? ಅದೇ ಕೆಲಸ, ಅದೇ ಜೀವನ, ಅದೇ ಇದು. ಲೈಫಲ್ಲಿ ಡಿಸಿಪ್ಲೈನೇ ಇಲ್ಲ ಅಂತ ಹೇಳಿದ್ರೆ ಗೋಲ್ಸ್ ಯಾವಾಗ ಲೈಫಲ್ಲಿ ಕಲ್ಟಿವೇಟ್ ಆಗೋದು? ದೊಡ್ಡದು ಏನೋ ಮಾಡಬೇಕು ಅಂತ ಮನ್ಸಿಗೆ ಯಾವಾಗ ಬರೋದು? ಅದು ಮನ್ಸಿಗೆ ಬರಬೇಕು ಅಂತ ಹೇಳಿದ್ರೆ ಇವತ್ತಿಂದನೇ ನೀವು ಅಳವಡಿಸ್ಕೋಬೇಕು ಆ ಡಿಸಿಪ್ಲಿನ್ ಮೈಂಡ್ಸೆಟ್ನ. ಆಯಿತಾ? ನೆವರ್ ಗಿವ್ ಅಪ್ ಮೈಂಡ್ಸೆಟ್ನ. ಆ ನೆವರ್ ಗಿವ್ ಅಪ್ ಮೈಂಡ್ಸೆಟ್ ಬರಬೇಕು ಅಂತ ಹೇಳಿದ್ರೆ ಫಸ್ಟು ನೀವು ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡೋದು ಕಲ್ತ್ಕೋಬೇಕು. ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ರೆ ನಾನು ಫ್ಯಾಮಿಲಿ ಸೇರಿಸ್ತಿಲ್ಲ, ಮತ್ತೊಂದು ಸೇರಿಸ್ತಿಲ್ಲ, ಇನ್ನೊಂದು ಸೇರಿಸ್ತಿಲ್ಲ. ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ರೆಸ್ಪಾನ್ಸಿಬಿಲಿಟಿ, ನಿಮ್ಮ ದೇಹದ ರೆಸ್ಪಾನ್ಸಿಬಿಲಿಟಿ. ಆಯಿತಾ? ಯಾರ್ಯಾರು ತಮ್ಮ ದೇಹನ ಹಾಳು ಮಾಡ್ಕೊಂಡಿದ್ರು ಇವತ್ತಿಂದನೇ ಕಂಪ್ಲೀಟಾಗಿ ನೀವು ಡಿಸಿಪ್ಲೈನ್ಡ್ ಆಗಿ ಇಟ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಡಬೇಡಿ, ಮಾಡಲೇಬೇಕು. ನೋಡ್ಕೊಳ್ಳಿ, ಹೋಗಿ ಮಿರರ್ ಮುಂದೆ ನೋಡ್ಕೊಳ್ಳಿ ಏನಾಗ್ತಿದೆ ನನ್ನ ದೇಹದಲ್ಲಿ. ಏನೇನೋ ಈ ಚಿಕ್ಕ ವಯಸ್ಸಿಗೆ ಏಂತಕ್ಕೆ ಕಾಯಿಲೆ, ಏಂತಕ್ಕೆ ಮಂಡಿ ನೋವು, ಏಂತಕ್ಕೆ ಬೆನ್ನೋವು, ಏಂತಕ್ಕೆ ಈ ಕೈ ನೋವುಗಳು, ಏಂತಕ್ಕೆ ಅವಾಗ ತಲೆನೋವು. ಇದೆಲ್ಲದಕ್ಕೂ ಮೇಯ್ನ್ ಕಾರಣ ನೀವು ಮಾಡ್ಕೊಂಡಿರೋದು, ಬೇರೆಯವ್ರು ಯಾರೋ ಮಾಡಿಲ್ಲ. ಇಲ್ಲಿ ಯಾರನ್ನೂ ಬ್ಲೇಮ್ ಮಾಡಬೇಡಿ. ಅದು ಎಸ್ಪೆಷಲಿ ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಫ್ಯಾಮಿಲಿಯವ್ರನ್ನ ಬ್ಲೇಮ್ ಮಾಡೋಂಗಿಲ್ಲ, ನಿಮ್ಮ ಫ್ರೆಂಡ್ಸ್ನವ್ರನ್ನ ಬ್ಲೇಮ್ ಮಾಡೋಂಗಿಲ್ಲ, ಈ ಪ್ರಪಂಚನ ಬ್ಲೇಮ್ ಮಾಡೋಂಗಿಲ್ಲ. ನಿಮಗೆ ನೀವು ಬ್ಲೇಮ್ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ಳಿ. ಚೇಂಜ್ ಮಾಡ್ಕೊಳ್ಳೋ ತಾಕತ್ತಿತ್ತು ಅಂದರೆ ಮಾತ್ರ ಐ ನೆವರ್ ಗಿವ್ ಅಪ್ ಅಂತ ಅಲ್ಲಿ ಕಮೆಂಟ್ ಹಾಕಿ. ಅಲ್ಲಿ ಏನಾಗಬೇಕು ಹೇಳಿ, ಐ ನೆವರ್ ಗಿವ್ ಅಪ್. ಇವತ್ತಿಂದ ನೀವು ಡಿಸಿಪ್ಲೈನ್ಡ್ ಆಗಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಲೈಫು ಅಲ್ಲೇ ಸ್ಟಕ್ಕಾಗಿ ಕೂತ್ಕೊಳ್ಳುತ್ತೆ. ನೀವು ಮೇಲೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದು ಮೇಲೆ ಹೇಳೋದಕ್ಕೆ ಪ್ರಯತ್ನ ಬೇಡ, ಸಾಧ್ಯನೇ ಇಲ್ಲ. ಒಬ್ಬ ಮನುಷ್ಯ ಎಷ್ಟೇ ಟ್ಯಾಲೆಂಟೆಡ್ ಆಗಿದ್ರು ಅವನು ಪ್ರಾಕ್ಟೀಸೇ ಮಾಡ್ತಿಲ್ಲ, ಏನೂ ಮಾಡ್ತಿಲ್ಲ ಅಂತ ಹೇಳಿದ್ರೆ, ಈ ಹಾರ್ಡ್ ವರ್ಕ್ ಮಾಡಿಕೊಂಡು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಿರ್ತಾನಲ್ಲ, ಈ ಟ್ಯಾಲೆಂಟನ್ನು ಟಕ್ಕಂತ ಒದ್ದು ಹೋಗ್ತಾ ಇರ್ತಾನೆ ಮುಂದಕ್ಕೆ. ಅವನು ಈ ಟೈಮ್ ಅನ್ನೋದು ಯಾರಿಗೂ ವೆಯ್ಟ್ ಮಾಡಲ್ಲ. ಮೇಯ್ನು ಈ ಡಿಸಿಪ್ಲೈನ್ನ ಅಳವಡಿಸ್ಕೋಬೇಕು ಅಂತ ಹೇಳಿದ್ರೆ ನಾನು ಆಗಲೇ ಹೇಳ್ದಂಗೆ ಫಸ್ಟು ನಿಮಗೆ ನೀವು ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಇವತ್ತಿಂದನೇ ತಗೋಬೇಕು. ಆ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಬರಬೇಕು ಅಂತ ಹೇಳಿದ್ರೆ ಡಿಸಿಪ್ಲೈನ್ಡ್ ಆಗಿ ಆ ಮೈಂಡ್ನ ನೀವು ಕಲ್ಟಿವೇಟ್ ಮಾಡ್ಕೋಬೇಕು. ನೀವು ಗಮನಿಸ್ಬೋದು, ಈ ಸಕ್ಸಸ್ಫುಲ್ ಪೀಪಲ್ಲು ಇಡೀ ಪ್ರಪಂಚ ಎಲ್ಲ ಮಲಗಿದ್ರೆ ಅವ್ರು 4 ಗಂಟೆ, 3 ಗಂಟೆ, 5 ಗಂಟೆಗೆಲ್ಲ ಎದ್ದು ಕೂತ್ಕೊಂಡು ಅವ್ರ ಕೆಲಸಗಳು ಮಾಡ್ತಾ ಇರ್ತಾರೆ.
ಎಂತಕ್ಕಂತ ಅವಳಿಗೆ ಅವ್ರ ಹತ್ರ ಟೈಮ್ ಇರಲ್ಲ, ನಾವು ಮಾಡಲೇಬೇಕು, ಅಷ್ಟು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ರು ಅಲ್ಲಿ ನಾವು ಕೂತ್ಕೊಂಡು ತಿನ್ನಬೇಕು ಅಂತ ಅವ್ರಿಗೆ ಮೈಂಡ್ ಸೆಟ್ಟೇ ಬರ್ತಿಲ್ಲ. ಏಂತಕ್ಕ ಮೈಂಡ್ ಸೆಟ್ ಬರ್ತಿಲ್ಲ ಅಂತ ಹೇಳಿದ್ರೆ, ಕೂತ್ಕೊಂಡು ತಿಂದು 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 ಈ ದೇಹನ ಸಾಯಿಸೋ ಬದಲು ಅಟ್ಲೀಸ್ಟ್ ಕೆಲಸ ಮಾಡಿ 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 ಏನಂತಾರೆ ಹಾಗೆ ದೇಹಕ್ಕೂ ಒಂದು ಸ್ವಲ್ಪ ಶಕ್ತಿ ಬರಲಿ, ಆ ಮೈಂಡು ಸ್ವಲ್ಪ ಚುರುಕಾಗಲಿ ಅಂದ್ಬಿಟ್ಟು ಆಯಿತಾ ಕೆಲಸದ ಬಗ್ಗೆ ಫೋಕಸ್ ಮಾಡ್ತಾರೆ. ಸಕ್ಸಸ್ ಆದವನಿಗೆ ಇನ್ನೂ ಏನಂತಾರೆ ಹಸಿವು ಹಿಂಗಿರಲ್ಲ. ಅದು ನಿಮಗೂ ಹಸಿವು ಏನಂತಾರೆ ಹಿಂಗೋಗಿದೆ ಅನ್ಸುತ್ತೆ ಮೋಸ್ಟ್ಲಿ ಇವಾಗ ನಿಮಗೆ. ಆ ಹಸಿವು ಯಾವತ್ತೂ ನಿಮಗೆ ಬರಲ್ವೋ ಅಲ್ಲಿವರೆಗೂ ಆ ಡಿಸಿಪ್ಲಿನ್ ಅನ್ನೋದು ಬರಲ್ಲ. ದಯವಿಟ್ಟು ಆ ಸಕ್ಸಸ್ ಹಸಿವು ಅನ್ನೋದನ್ನು ಬೆಳೆಸ್ಕೊಳ್ಳಿ. ಹುಡುಗ ಆಗಿರಲಿ, ಹುಡುಗಿ ಆಗಿರಲಿ, ಇಲ್ಲ ಮದುವೆ ಆಗಿರೋರಾಗಲಿ, ಮತ್ತೊಂದಾಗಿರಲಿ, ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮ್ ಆಗಬೇಕು ಅಂದರೆ, ಯಾವುದೇ ಇದರಲ್ಲಿ ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತ ಹೇಳಿದ್ರೆ ಮೇಯ್ನ್ ಕಾರಣನೇ ಈ ಡಿಸಿಪ್ಲಿನ್. ಆ ಶಿಸ್ತು ಅನ್ನೋದೊಂದು ಬೆಳೆಸ್ಕೊಬಿಟ್ವಿ ಅಂತ ಹೇಳಿದ್ರೆ ಹೇಳೋದ್ರಲ್ಲಾಗಿರ್ಬೋದು, ಊಟ ತಿನ್ನೋದ್ರಲ್ಲಾಗಿರ್ಬೋದು, ಮಲಗೋದ್ರಲ್ಲಾಗಿರ್ಬೋದು, ನಿಮ್ಗೆ ನೀವೇ ಕ್ವಶನ್ ಹಾಕ್ಕೊಳ್ಳಿ. ನಾನು ಪ್ರತಿನಿತ್ಯ ನಿಮ್ಗೆ ಪ್ರತಿ ವಿಡಿಯೋದಲ್ಲಿ ಹೇಳ್ದಂಗೆ ಬುಕ್ಕಲ್ಲಿ ಬರ್ಕೊಳ್ಳಿ. ನೀವು ಎಷ್ಟೊತ್ತಿಗೆ ಹೇಳ್ತೀರಾ, ನೀವು ಎಷ್ಟೊತ್ತಿಗೆ ಮಲಗ್ತೀರಾ, ನಿಮ್ಮ ಮೊಬೈಲ್ ಎಷ್ಟೊತ್ತು ಯೂಸ್ ಮಾಡ್ತೀರಾ, ನಿಮ್ಮ ಫ್ರೆಂಡ್ಸ್ ಯಾರ್ಯಾರು, ನಿಮ್ಮ ಐದು ಫ್ರೆಂಡ್ಸು ನಿಮ್ಮ ಇಡೀ ಜೀವನನೇ ನಿರ್ಧರಿಸ್ಬಿಡುತ್ತೆ. ಅದು ನಿಮ್ಮ 5 ಫ್ರೆಂಡ್ಸು ಯಾವ ರೀತಿ ಇದ್ದಾರೆ, ಏನು ಹಿಂಗೆ, ಅವ್ರ ಹ್ಯಾಬಿಟ್ಸ್ ಏನು ಅನ್ನೋದನ್ನು ಯೋಚನೆ ಮಾಡಿ. ಅವ್ರ ಹ್ಯಾಬಿಟ್ಸ್ ಏನಿದೆಯೋ ನಿಮ್ಮ ಹ್ಯಾಬಿಟ್ಸು ಅದೇ ಇರುತ್ತೆ. ಅದು ಎಂತಕ್ಕೆ ನೀವು ಆಲ್ಕೋಹಾಲು, ಸಿಗರೇಟು, ಈ ಕೆಟ್ಟ ಚಟಗಳು ಬಿಡೋಕ್ಕಾಗಲ್ಲ ಅಂತ ಹೇಳಿದ್ರೆ, ಇಂಥ ಫ್ರೆಂಡ್ಸ್ಗಳ ಸಂಘ ನೀವು ಯಾವತ್ತು ಬಿಡ್ತೀರೋ ಅಲ್ಲಿವರೆಗೂ ಇದನ್ನೆಲ್ಲ ಬಿಡೋಕ್ಕಾಗಲ್ಲ. ನೀವು ಈ ಸಿಗರೇಟು ಬಿಡೋಕ್ಕಾಗಲ್ಲ, ಆಲ್ಕೋಹಾಲು ಬಿಡೋಕ್ಕಾಗಲ್ಲ, ಮತ್ತೊಂದು ಬಿಡೋಕ್ಕಾಗಲ್ಲ. ಇದು ಯಾವುದು ನಾನು ತಪ್ಪು ಅಂತ ಹೇಳ್ತಿಲ್ಲ ಗುರು, ಆಯಿತಾ? ತಪ್ಪು ಅಂತ ಮನುಷ್ಯ ಎಲ್ಲರೂ ಪರ್ಫೆಕ್ಟ್ ಅಂತ ಹೇಳ್ತಿಲ್ಲ ನಾನು. ಎಲ್ಲರೂ ಈ ಚಟದಿಂದನೇ ಬರೋದು. ಈ ಚಟ ಏನಂತಾರೆ ಅದು ಚಟವಾಗಿ ಉಳ್ಕೋಬಾರ್ದು ಅದು, ಆಯಿತಾ? ಅಲ್ಲಿಗೆ ಅದು ಮುಕ್ತಿ ಕೊಟ್ಟು ನಾವು ಒಳ್ಳೆ ಮನುಷ್ಯನಾಗಿ ಕನ್ವರ್ಟ್ ಆಗೋದಕ್ಕೆ ಪ್ರಯತ್ನ ಪಡಬೇಕು ಹೊರತು ಅದೇ ಚಟದಲ್ಲಿ ಬಿದ್ದು ಒದ್ದಾಡ್ಕೊಂಡು ಸಾಯೋದಲ್ಲ. ಅದೆಲ್ಲ ಆಗಬೇಕು ಅಂತ ಹೇಳಿದ್ರೆ ಇವತ್ತಿಂದನೇ ನೀವು ಆ ಶಿಸ್ತನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು, ಆಯಿತಾ? ಶಿಸ್ತು ಬಂದಿಲ್ಲ ಅಂತ ಹೇಳಿದ್ರೆ ನಾವು ಜೀವನದಲ್ಲಿ ಏನು ಸಾಧನೆ ಮಾಡೋಕ್ಕಾಗಲ್ಲ. ನೀವು ಫಿಲಮ್ ಆ್ಯಕ್ಟರ್ಸ್ಗಳಾಗಿರ್ಬೋದು, ಅಕ್ಷಯ್ ಕುಮಾರ್ ಆಗಿರ್ಬೋದು, ಮತ್ತು ನಮ್ಮ PM ನರೇಂದ್ರ ಮೋದಿ ಅವರಾಗಿರ್ಬೋದು, ಅವರೆಲ್ಲ ಬೆಳಗಿನ ಜಾವ ಅರ್ಲಿ ವೇಕರ್ಸ್ ಅವರು, ಆಯಿತಾ? ಯಾರು ಬೆಳಗಿನ ಜಾವ 10-11 ಗಂಟೆಗೆಲ್ಲ ಎದ್ದೋಳಲ್ಲ. ಅವ್ರು ಎದ್ದೋಳೋದು 4 ಗಂಟೆ 5 ಗಂಟೆಗೆಲ್ಲ ಎದ್ಬಿಟ್ಟು ಅವರು ದಿನನಿತ್ಯ ಕರ್ಮಗಳು ಏನಿದೆಯೋ ಎಕ್ಸಸೈಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲ ವಿತಿನ್ ಒಂದು 6 ಗಂಟೆ 7 ಗಂಟೆ ಅಷ್ಟರಲ್ಲಿ ಮುಗಿಸ್ಬಿಡ್ತಾರೆ. ನೀವು ನಿಮ್ಮ ಲೈಫಲ್ಲಿ ದೊಡ್ಡ ಗೋಲ್ ಇತ್ತು ಅಂತ ಹೇಳಿದ್ರೆ ಏನು ಅಚೀವೇ ಮಾಡೋಕ್ಕಾಗ್ತಿಲ್ಲ ಅಂತ ಅಂದ್ಕೊಂಡಿದ್ರೆ ಇವತ್ತಿಂದನೇ ಅದನ್ನು ಚಾಲೆಂಜ್ ತೊಗೊಂಡು, ಇಲ್ಲ ಗುರು ನಾನು ಡಿಸಿಪ್ಲೈನ್ಡ್ ಆಗಿರ್ತೀನಿ, ನನ್ನ ಲೈಫಲ್ಲಿ ಏನದು ಉಳುಕು ತೊಳಕುಗಳೆಲ್ಲ ಏನಿದೆಯೋ ಅದನ್ನೆಲ್ಲ ಕಿತ್ತು ಬಿಸಾಕಿ ಇವತ್ತಿಂದ ನಾನು ನನ್ನ ಮೈಂಡ್ಸೆಟ್ಟು ನನ್ನ ದೇಹಕ್ಕೆ, ಆಯಿತಾ, ಡಿಸಿಪ್ಲಿನ್ ಅನ್ನೋದು ಕೊಡ್ತೀನಿ. ಅದು ಕೊಟ್ಟಾಗ ಮಾತ್ರ ನನ್ನ ಲೈಫು ಚೇಂಜ್ ಆಗುತ್ತೆ ಅಂತ ಮಿರರ್ ಮುಂದೆ ಹೋಗಿ ನಿಂತ್ಕೊಂಡು ನಿಮಗೆ ನೀವು ಪ್ರಾಮಿಸ್ ಮಾಡ್ಕೋಬೇಕು. ನಿಮಗೆ ನೀವು ಪ್ರಾಮಿಸ್ ಮಾಡಿಕೊಂಡು ಐ ನೆವರ್ ಗಿವ್ ಅಪ್ ಅಂತ ನೀವು ಅಲ್ಲಿ ಕಮೆಂಟ್ ಹಾಕಬೇಕು. ನನಗೆ ಗೊತ್ತು ಸುಮಾರು ಜನ ಏನಂತಾರೆ ಕನ್ಸಿಸ್ಟೆಂಟಾಗಿ ನನ್ನ ವೀಡಿಯೋ ನೋಡ್ಕೊಂಡು ಬರ್ತಾ ಇದ್ದೀರಾ, ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೆ, ಆಯಿತಾ? ಇಷ್ಟ ಆಗುತ್ತೋ ಕಷ್ಟ ಆಗುತ್ತೋ ಅದು ಬೇಡ ನನಗೆ, ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮ್ ಆಗ್ತಿದೆಯಾ ಅದು ಇಂಪಾರ್ಟೆಂಟ್ ನನಗಷ್ಟೇ, ಆಯಿತಾ? ನಮಗೆ ಸುಮ್ಮನೆ ಇಲ್ಲ ನಾನೇನು ಟೈಮ್ ಪಾಸ್ ವೀಡಿಯೋ ಮಾಡಬೇಕು, ಇಲ್ಲ ರೆವಿನ್ಯೂಗೋಸ್ಕರ ವೀಡಿಯೋ ಮಾಡಬೇಕು, ಮತ್ತೊಂದು ವೀಡಿಯೋ ಮಾಡಬೇಕು, ಆ ಥರದ್ದು ಏನೂ ಅಲ್ಲ. ನನ್ನ ಲೈಫಲ್ಲಿ ಕೆಲವೊಂದು ಮಾಡಿರೋ ತಪ್ಪುಗಳು, ಡಿಸಿಪ್ಲೈನ್ಗಳು ಇಲ್ದಿರೋ ಟೈಮಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ನಾನು. ಡಿಸಿಪ್ಲೈನ್ ಅಳವಡಿಸ್ಕೊಂಡಾದ್ಮೇಲೆ ನನ್ನ ಲೈಫು, ನನ್ನ ಬಾಡಿ ಎಲ್ಲ ಎಷ್ಟು ಟ್ರಾನ್ಸ್ಫಾರ್ಮ್ ಆಯಿತು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನನ್ನ ಕೆಲವೊಂದು ಎಕ್ಸ್ಪೀರಿಯನ್ಸ್ ಮೂಲಕ ಈ ಮಾತುಗಳು ಮಾತಾಡ್ತಾ ಇದ್ದೀನಿ ಹೊರತು ಯಾವುದೋ ಬುಕ್ ನೋಡಿಕೊಂಡು ಮತ್ತೊಂದು ನೋಡ್ಕೊಂಡು ಇದು ಯಾವುದೋ ಮಾತಾಡೋ ಅವಶ್ಯಕತೆನೇ ಇಲ್ಲ. ಎಂತಕ್ಕಂತೇಳಿದ್ರೆ ನಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಅದನ್ನು ನಮ್ಗೆ ಏನಂತಾರೆ ತಿಳಿಸ್ಬಿಡುತ್ತೆ ಅದು. ಅದ್ರ ಜೊತೆಗೆ ಕೆಲವೊಂದು ಬುಕ್ಸ್ಗಳು ನಾವು ಓದ್ತಾ ಅದು ಏನಂತಾರೆ ಎಜುಕೇಷನ್ ಬುಕ್ಸ್ ಅಲ್ಲ, ಸೆಲ್ಫ್ ಹೆಲ್ಪ್ ಬುಕ್ಸ್ಗಳು. ಅಂಥ ಬುಕ್ಗಳು ನಮ್ಮ ಮೈಂಡ್ನ ಏನಂತಾರೆ ಬೇರೆ ರೀತಿ ಕನ್ವರ್ಟ್ ಮಾಡುತ್ತೆ. ಹಿಂಗೂ ಇದೆಯಾ ಪ್ರಪಂಚ ಅನ್ನೋದೊಂದು ಏನಂತಾರೆ ಜ್ಞಾನೋದಯ ಸ್ಟಾರ್ಟ್ ಆಗುತ್ತೆ. ಈ ವಿಡಿಯೋನ ಎಷ್ಟೊಂದು ಜನ ಇಷ್ಟೊಂದು ಸ್ಕಿಪ್ ಮಾಡಿ ಹೊಂಟೋಗಿರ್ತೀರ. ಅವ್ರಿಗೆ ಡಿಸಿಪ್ಲೈನ್ ಇಲ್ಲ. ನಾನು ಆಗಲೇ ಹೇಳ್ದಂಗೆ ಅವ್ರಿಗೆ ಫನ್ ಬೇಕು, ಎಂಟರ್ಟೈನ್ಮೆಂಟ್ ಬೇಕು. ನೋಡಿದೆವರು ನಿಮಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತ ಹೇಳಿದ್ರೆ ಜೀವನ ಪೂರ್ತಿ ನಿಮ್ಗೆ ಎಂಟರ್ಟೈನ್ಮೆಂಟೇ ನೋಡ್ಕೊಂಡಿದ್ರೆ ಅವ್ರು ಉದ್ಧಾರ ಆಗ್ತಾರೆ ಹೊರತು ನೀವು ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಎಜುಟೈನ್ಮೆಂಟ್ ಬಗ್ಗೆನೂ ಫೋಕಸ್ ಮಾಡಿ, ಎಜುಕೇಷನ್ ಬಗ್ಗೆನೂ ಫೋಕಸ್ ಮಾಡಿ, ಸೆಲ್ಫ್ ಎಜುಕೇಷನ್ ಬಗ್ಗೆ ಫೋಕಸ್ ಕೊಡಿ, ಡಿಸಿಪ್ಲೈನ್ ಆಗಿರಿ, ಜಾಸ್ತಿ ಡಿಸ್ಟ್ರಾಕ್ಟ್ ಆಗಬೇಡಿ. ಬೇರೆ ಕಡೆ ನೀವು ಏನಂತಾರೆ ಮನಸ್ಸನ್ನು ಕೊಟ್ಟು ನಿಮ್ಮ ಲೈಫು ನೀವು ಹಾಳು ಮಾಡ್ಕೋಬೇಡಿ, ಆಯಿತಾ? ಲೈಫು ತುಂಬ ಏನಂತಾರೆ ಕಡಿಮೆ ಸಮಯ ಇದು. ಕಡಿಮೆ ಸಮಯದಲ್ಲಿ ನಾವು ಕನ್ಸಿಸ್ಟೆಂಟ್ ಆಗಿರಬೇಕು, ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಬೇಕು, ಒಳ್ಳೆ ಹ್ಯಾಬಿಟ್ಸ್ನ ಇನ್ವಾಲ್ವ್ ಮಾಡ್ಕೋಬೇಕು ನಮ್ಮ ಲೈಫಲ್ಲಿ. ಅದನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡಾಗ ಮಾತ್ರ ಲೈಫು ಟ್ರಾನ್ಸ್ಫಾರ್ಮ್ ಆಗೋದು. ಇಲ್ಲ ಅಂತ ಹೇಳಿದ್ರೆ ನಾವು ಅಲ್ಲೇ ಉಳಿದ್ಬಿಡ್ತೀವಿ. ಏನಕ್ಕೆ ಕೆಲವ್ರು ನಮಗಿಂತ ಏನಂತಾರೆ 10 ಪಟ್ಟು ಮುಂದೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವ್ರ ಲೈಫಲ್ಲಿ ಡಿಸಿಪ್ಲೈನ್ ಅನ್ನೋದನ್ನ ಅಳವಡಿಸ್ಕೊಂಡಿದ್ದಾರೆ. ಅವ್ರ ಲೈಫಲ್ಲ ಸೀರಿಯಸ್ನೆಸ್ ಅನ್ನೋದು ಅಳವಡಿಸ್ಕೊಂಡಿದ್ದಾರೆ. ನೀವು ನಿಮ್ಮ ಲೈಫಲ್ಲಿ ಸೀರಿಯಸ್ನೆಸ್ ಬರಬೇಕು, ಅವೆಲ್ಲ ಬರಬೇಕು ಅಂತ ಹೇಳಿದ್ರೆ ನಾನು ಹಿಂದೆ ವೀಡಿಯೋಗಳೆಲ್ಲ ಹಾಕಿದ್ದೀನಿ ಅಂತ ಒಂದೊಂದೇ ನೋಡ್ಕೊಂಡು ಬನ್ನಿ. ಜಸ್ಟ್ ನೀವು ಒಂದು 5 ವೀಡಿಯೋ ನೋಡಿ ಸಾಕು, ಆಯಿತಾ? ಒಂದು 5 ವೀಡಿಯೋ ನೋಡ್ಕೊಂಡು ಬನ್ನಿ, ಟಕ್ಕಂತ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಈಗ ಸ್ಟಾರ್ಟ್ ಆಗ್ತಾ ಇರೋದು ಚೇಂಜ್ ಆಗೋದಕ್ಕೆ.
ಆಯಿತಾ. ಉಳ್ಕು ತೊಡಕುಗಳನ್ನ ಹುಡ್ಕೋದು ಕೆಲವ್ರು ಹೆಂಗಿದ್ದಾರೆ ಅಂತ ಹೇಳಿದ್ರೆ, ಈ ಏನಂತಾರೆ ಮೊಸರು ಕಲ್ಲು ಹುಡ್ಕೋರು ಸುಮಾರು ಜನ ಸಿಗ್ತಾರೆ ನನಗೆ. ಈ ಕಮೆಂಟ್ಗಳಲ್ಲಾಗಿರ್ಬೋದು, ಮತ್ತಲ್ಲಾಗಿರ್ಬೋದು, ಗುರು ಆ ತಪ್ಪೇನಾಗಿರ್ಬೋದು, ಈ ತಪ್ಪು ಹುಡ್ಕೋದು ಬೇಡ ಸ್ವಾಮಿ, ನೀನು ಏನು ತಿಳ್ಕೊತಿದ್ಯಾ ಅನ್ನೋದನ್ನ ಫಸ್ಟು ಯೋಚನೆ ಮಾಡೋ. ತಪ್ಪು ಎಲ್ಲದರಲ್ಲೂ ಹುಡುಕ್ತಾರೆ, ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ, ಯಾರೂ ಇಲ್ಲಿ ಪರ್ಫೆಕ್ಟ್ ಅಲ್ಲ ಆಯಿತಾ. ಇಲ್ಲಿ ನಮಗೆ ಬೇಕಾಗಿರೋದು ನಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಷನ್. ಅಲ್ಲೇನೋ ನಾವು ಒಂದು ಒಳ್ಳೇದು ಕಲಿತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಅಲ್ಲಿ ಒಳ್ಳೇದು ಮಾತ್ರ ತೊಗೋಬೇಕು ಹೊರತು ಉಳುಕು ತೊಡಕು ಆ ಕಲ್ಲುಗಳನ್ನ ಹುಡ್ಕೋ ಕೆಲಸಗಳನ್ನ ಬಿಟ್ಟು ಆಯಿತಾ, ಬೇರೆಯವರಲ್ಲೂ ನೀವುಗಳು ಅಷ್ಟೇ ಬೇರೆಯವರಲ್ಲಿ ಕಲ್ಲುಗಳನ್ನ ಹುಡ್ಕೋ ಕೆಲಸ ಬಿಟ್ಟು ನಿಮ್ಮಲ್ಲಿ ಏನು ತಪ್ಪುಗಳಿದೆ, ನೀವೇನು ತಪ್ಪು ಮಾಡ್ತಾ ಇದ್ದೀರಾ ಲೈಫಲ್ಲಿ, ನೀವೇಂತಕ್ಕೆ ಇಷ್ಟೊಂದು ಡಿಸ್ಟ್ರಾಕ್ಟ್ ಆಗ್ತಿದ್ದೀರಾ, ಏಂತಕ್ಕೆ ನಿಮ್ಮ ಲೈಫಲ್ಲಿ ಡಿಸಿಪ್ಲಿನ್ ಇಲ್ಲ ಅನ್ನೋದನ್ನು ತಿಳ್ಕೊಂಡು ಇವತ್ತಿಂದ ನೀವು ನಿಮ್ಮ ಲೈಫ್ನ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊತಾ ಇದ್ದೀರಾ. ಎಸ್ಪೆಷಲಿ ನಮ್ಮ ಕಮ್ಯುನಿಟಿ, ನನ್ನ ಚಾನಲ್ನ ತುಂಬ ಇಷ್ಟಪಡೋರು, ಸಬ್ಸ್ಕ್ರೈಬ್ ಮಾಡಿರೋರು, ಅವರೆಲ್ಲ ಇವತ್ತಿಂದ ನೀವು ಪಾಲನೆ ಮಾಡ್ತಾ ಇದ್ದೀರಾ. ನನಗೆ ಗೊತ್ತು ಸುಮಾರು ಜನ 21 ಡೇಸ್ನ ನೀವು ಫಾಲೋ ಮಾಡ್ಕೊಂಬರ್ತೀರಾ, 7 ಡೇಸ್ ಚಾಲೆಂಜ್ಗಳನ್ನ ಫಾಲೋ ಮಾಡ್ಕೊಂಬರ್ತಾ ಇದ್ದೀರಾ. ಅವ್ರಿಗೆಲ್ಲ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀನಿ. ಎಂತಕ್ಕಂತ ಹೇಳಿದ್ರೆ ನೀವು ಆಲ್ಮೋಸ್ಟ್ ನಿಮ್ಮ ಲೈಫು ಟ್ರಾನ್ಸ್ಫಾರ್ಮ್ ಆಗೋದ್ರಲ್ಲಿದೆ ಆಯಿತಾ. ಹಿಂಗೆ ಆಗಿ ಕನ್ಸಿಸ್ಟೆಂಟ್ ಆಗಿರಿ, ಪ್ರಾಕ್ಟೀಸ್ ಮಾಡಿ ಆಯಿತಾ. ಇಲ್ಲಿ ಯಾವುದು ಶಾರ್ಟ್ಕಟ್ ಅನ್ನೋದಿಲ್ಲ ಆಯಿತಾ, ಇರೋದು ಒಂದೇ ದಾರಿ, ಆ ದಾರಿಯಲ್ಲೇ ಹೋಗಬೇಕು ಹೊರತು ನೀವು ಈ ಶಾರ್ಟ್ಕಟ್ಗಳು ಹುಡ್ಕೋಕೆ ಹೋದರೆ ದೇವರಾಣಿಗೂ ಸಿಗಲ್ಲ. ಎಲ್ಲಾದರೂ ಒಂದು ಕಡೆ ಹಳ್ಳ ಸಿಗುತ್ತೆ, ಅಲ್ಲಿ ಬಿದ್ದೇ ಬೀಳ್ತೀರ ನೀವು ಆಯಿತಾ. ರಾಜದಾರಿಯಲ್ಲೇ ಹೋಗಿ ನೀವು ರಾಜರಾಗಿ ಅಲ್ಲಿ ಹೋಗಿ ಕೂತ್ಕೊಳ್ಳಿ ಅಲ್ಲಿ, ಅಥವಾ ರಾಣಿಯಾಗಿ ಹೋಗಿ ಕೂತ್ಕೊಳ್ಳಿ ಅಲ್ಲಿ. ಈ ಶಾರ್ಟ್ಕಟ್ಗಳನ್ನೆಲ್ಲ ಹುಡ್ಕೊಂಡು ಹೋದರೆ ಅಲ್ಲಿ ಹಳ್ಳ ಸಿಗುತ್ತೆ, ಅಲ್ಲಿ ಬಿದ್ದು ನಿಮ್ಮ ಲೈಫ್ ನೀವು ಹಾಳು ಮಾಡ್ಕೊತೀರ. ದಯವಿಟ್ಟು ನಿಮ್ಮ ಲೈಫಲ್ಲಿ ಆ ಡಿಸಿಪ್ಲೈನ್ ಅನ್ನೋದರ ಅಳವಡಿಸ್ಕೊಳ್ಳಿ. ಡೆಫಿನೆಟಾಗಿ ನಿಮ್ಮ ಲೈಫು ಟ್ರಾನ್ಸ್ಫಾರ್ಮೇಷನ್ ಆಗೇ ಆಗುತ್ತೆ. ಇದೇ ರೀತಿ ನಿಮಗೆ ಪ್ರತಿನಿತ್ಯ ಆಯಿತಾ, ನಿಮಗೆ ಮೋಟಿವೇಶನ್ ಅಂತ ಹೇಳಲ್ಲ, ಇನ್ಸ್ಪಿರೇಷನಲ್ ವೀಡಿಯೋಗಳು. ಮೋಟಿವೇಶನ್ 2 ನಿಮಿಷ ಇರುತ್ತೆ, ಇನ್ಸ್ಪಿರೇಷನ್ನು ನೀವು ಇನ್ಸ್ಪೈರ್ ಆಗಿ ತೊಗೊಂಡ್ರಿ ಅಂತ ಹೇಳಿದ್ರೆ ಈ ವರ್ಡ್ಸ್ನೆಲ್ಲ ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ. ಬರೀ ಕೇಳಬೇಡಿ, ಆ್ಯಕ್ಷನ್ ತೊಗೊಳ್ಳಿ. ನಾನು ಹೇಳಿದ್ದನ್ನು ನೀವು ಆ್ಯಕ್ಷನ್ ತೊಗೋಬೇಕು ಆಯಿತಾ. ಅದನ್ನು ಕೆಲಸದ ರೂಪದಲ್ಲಿ ತಂದಾಗ ಮಾತ್ರ ನಮ್ಮ ಲೈಫ್ ಟ್ರಾನ್ಸ್ಫಾರ್ಮ್ ಆಗುತ್ತೆ ಹೊರತು ಇವಾಗ ಕೇಳಿದ್ರೆ ನನಗೆ ಮೋಟಿವೇಶನ್ ಬಂದ್ಬಿಡ್ತು ಮತ್ತೆ ನಾನು ನಾಳೆ ಅದೇ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರೆ ಲೈಫ್ ಚೇಂಜ್ ಆಗಲ್ಲ ಆಯಿತಾ. ಆ್ಯಕ್ಷನ್ ತೊಗೊಳ್ಳಿ, ಆ್ಯಕ್ಷನ್. ಯಾರು ಆ್ಯಕ್ಷನ್ ತೊಗೊಂತಾನೋ ಅವ್ನ ಲೈಫ್ ಮಾತ್ರ ಚೇಂಜ್ ಆಗುತ್ತೆ ಹೊರತು, ಯಾರು ಡಿಸಿಪ್ಲಿನ್ ಆಗಿರ್ತಾನೋ ಅವ್ನ ಲೈಫ್ ಮಾತ್ರ ಚೇಂಜ್ ಆಗುತ್ತೆ ಹೊರತು ಆಯಿತಾ. ಬರೀ ಅದು ಕೇಳ್ಬಿಟ್ಟು ಬುಕ್ಕಲ್ಲಿ ಬರ್ಕೊಂಡು ಮತ್ತೆ ಹೋಗಿ ನಿದ್ದೆ ಮಾಡ್ತೀನಿ ಅಂದರೆ ಲೈಫ್ ಟ್ರಾನ್ಸ್ಫಾರ್ಮ್ ಆಗಲ್ಲ ಆಯಿತಾ. ಇವತ್ತು ನಿಮ್ಮ ಸ್ಲೀಪಿಂಗ್ ರೂಟೀನ್ ಆಗಿರ್ಬೋದು, ನಿಮ್ಮ ವೇಕಪ್ ರೂಟೀನ್ ಆಗಿರ್ಬೋದು, ಸುಮಾರು ಜನ ಚೇಂಜ್ ಮಾಡ್ಕೊಂಡಿದ್ದೀರಾ. ಅವ್ರು ಚೇಂಜ್ ಮಾಡ್ಕೊಂಡಿರೋರು ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಆಗಿ ಇನ್ನೂ 1 ಅವರ್ ಬೇಗ ಎದ್ದೇಳೋದಕ್ಕೆ ಪ್ರಯತ್ನ ಪಡಿ ಆಯಿತಾ. ಇವಾಗ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ತಿರೋರು ಸ್ವಲ್ಪ ಏನಂತಾರೆ ಆದಷ್ಟು ಬೇಗ ಮಲ್ಕೊಂಡು ಬೇಗ ಎದ್ದೇಳೋಕ್ಕೆ ಪ್ರಯತ್ನ ಪಡಿ. ಲೈಫಲ್ಲಿ ಏನಾದ್ರು ಒಂದು ಪರ್ಪಸ್ ಇಟ್ಕೊಳ್ಳಿ. ಏನು ಗೋಲೇ ಇಲ್ಲ ಅನ್ಕೋಬೇಡಿ, ಗೋಲ್ ಇದ್ದೇ ಇರುತ್ತೆ ಮನುಷ್ಯನಿಗೆ. ಇಲ್ಲ ಅಂತ ಹೇಳಿದ್ರೆ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಮನುಷ್ಯ ಹುಟ್ಟಿರೋದು ಬರೀ ಏನಂತಾರೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಸಾಯೋದಕ್ಕೋಸ್ಕರ ಅಲ್ಲ. ಏನಾದ್ರು ಒಂದು ದೊಡ್ಡ ಕೆಲಸ ಮಾಡಬೇಕು, ಸತ್ತಾಗ ರಿಗ್ರೆಟ್ ಕಾಡಬಾರ್ದು ನಮಗೆ, ಗುರು ನನ್ನ ಲೈಫಲ್ಲಿ ಏನೋ ಮಾಡೇ ಇಲ್ವಲ್ಲ ಅಂತ. ಆ ರಿಗ್ರೆಟ್ ನಿಮಗೂ ಬರೋದು ಬೇಡ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಡಿಸಿಪ್ಲೈನ್ಡ್ ಆಗಿರಿ, ಫೋಕಸ್ಡ್ ಆಗಿರಿ ಆಯಿತಾ. ನಿಮ್ಮ ಲೈಫಲ್ಲಿ ಯಾರು ಬಂದು ನಿಮ್ಗೆ ಹೆಲ್ಪ್ ಮಾಡಲ್ಲ, ನಿಮಗೆ ನೀವೇ ಜವಾಬ್ದಾರರು. ಇದೇ ರೀತಿ ನಿಮಗೆ ರಿಯಲ್ ವೀಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್.